ಓಂ ಶಾಸ್ತ್ರಯೋನಿತ್ವಾತ್ ಓಂ. ಶ್ರುತಿ ಪ್ರತ್ಯಕ್ಷಮೈತಿಹ್ಯಂ ಅನುಮಾನಂ ಚತುಷ್ಟಯಂ. ಶ್ರುತಿರ್ವೇದೋಕ್ಷರಂ ಪ್ರತ್ಯಕ್ಷಂ ಪೂರ್ವೋಕ್ತಿ ಐತಿಹ್ಯಂ ಯುಕ್ತಿರನುಮಾನಂ. ಆಗಮದಿಂದಲೇ ಭಗವಂತ ಮೊದಲಾದ ಅತೀಂದ್ರಿಯ ಸಂಗತಿಗಳ ಬಗ್ಗೆ ತಿಳಿಯಬೇಕೇ ಹೊರತು ಅನುಮಾನ ಪ್ರಮಾಣದಿಂದ ತಿಳಿಯುವುದಿಲ್ಲ. ಇದಕ್ಕೆ ಸಂಬಂಧಿಸಿದಂತೆ ತ್ರಿವಿಕ್ರಮ ಪಂಡಿತರು ಏನು ಹೇಳ್ತಾರೆ ಅಂತ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ತತ್ವ ಪ್ರದೀಪದಲ್ಲಿ ಅನುಮಾನಕ್ಕೆ ನಿಯತ ಪ್ರಾಮಾಣ್ಯ ಇಲ್ಲ, ಯಾಕೆಂದರೆ ಅದು ಅನುಮಾನ ಇತ್ಯಾದಿ ಸಂಗತಿಗಳನ್ನು ಈ ಹಿಂದೆ ನೋಡಿದ್ವಿ. ಶ್ರುತಿ ಪ್ರತ್ಯಕ್ಷಮೈತಿಹ್ಯಂ ಅನುಮಾನಂ ಚತುಷ್ಟಯಂ, ಇವೆಲ್ಲ ಕೆಲವು ಕಡೆ ಸರ್ವಮೂಲದಲ್ಲೇ ಬಂದಿರುವಂಥ ಶ್ಲೋಕಗಳಾಗಿದ್ದಿರಬೇಕು, ಅಥವಾ ಬೇರೆ ಕಡೆ ಎಲ್ಲಾದರೂ ಬಂದಿದ್ದರೂ ಇರಬಹುದು. ತ್ರಿವಿಕ್ರಮ ಪಂಡಿತರು ಆ ಶ್ಲೋಕಗಳನ್ನು ಕೋಟ್ ಮಾಡ್ತಿದ್ದಾರೆ. 4 ಪ್ರಮಾಣಗಳು ಅಂತ ಕೇಳಿ ಬರ್ತವೆ. ವಾಸ್ತವಿಕವಾಗಿ ನಮ್ಮ ಸಿದ್ಧಾಂತದಲ್ಲಿ 3 ಪ್ರಮಾಣಗಳು. ಅದಕ್ಕೆ ಹೇಳಿದ್ದೆ ನಾನು, ಬೇರೆ ಬೇರೆ ಕಡೆ ಬಂದದ್ದನ್ನು ಅವರು ಹೀಗೆ ಕೋಟ್ ಮಾಡಿದ್ದಿರಬೇಕು ತ್ರಿವಿಕ್ರಮ ಪಂಡಿತರಲ್ಲಿ. ಒಂದು ಶ್ರುತಿ, ಮತ್ತೊಂದು ಪ್ರತ್ಯಕ್ಷ, ಮತ್ತೊಂದು ಐತಿಹ್ಯ, ಇನ್ನೊಂದು ಅನುಮಾನ ಅಂತ 4 ಇತಿ. ಇದೊಂದು ಕೊಟೇಶನ್. ಹಾಗೆ ಶ್ರುತಿ ಅಂದರೆ ಏನು? ಶ್ರುತಿ ವೇದ. ಶ್ರುತಿ ಅಂದರೆ ವೇದ. ಮತ್ತೆ ಅಕ್ಷಜಂ ಅಂದರೆ ಪ್ರತ್ಯಕ್ಷ. ಪೂರ್ವೋಕ್ತಿ ಐತಿಹ್ಯಂ. ಐತಿಹ್ಯ ಅಂದರೆ ಹಿಂದಿನವರು ಹೇಳ್ಕೊಂಡು ಬಂದದ್ದು, ಅದೇ ಐತಿಹ್ಯ ಅಷ್ಟೇ, ಅದೇ ಬೇರೆ ಏನಲ್ಲ. ಅಲ್ಲಿ ಐತಿಹ್ಯ ಅಂತನ್ನುವಲ್ಲಿ ಈ ಬೇರೆ ಬೇರೆ ಕಡೆ ಪ್ರಮಾಣ ಪದ್ಧತಿ, ಪ್ರಮಾಣ ಲಕ್ಷಣ ಮೊದಲಾದ ಕಡೆ ಅದನ್ನೆಲ್ಲ ಆ ಐತಿಹ್ಯವನ್ನು ಕೂಡ ಆಗಮ ಪ್ರಮಾಣದಲ್ಲಿಯೇ ಸೇರಿಸಿದ್ದಾರೆ. ಇತಿಹ ಆಸ, ಇತಿ ಹೀಗೆ, ಆಸ ಆಸಹ ಇತ್ತು ಅಂತ ಅರ್ಥ. ಅಲ್ಲಿ ಆಸ ಅನ್ನೋದು ಕ್ರಿಯಾಪದ, ಅದನ್ನು ತೆಗೆದು ಇತಿ ಹಿ ಇವೆರಡನ್ನು ಇಟ್ಕೊಂಡು ಅದರಿಂದಲೇ ಐತಿಹ್ಯ ಅನ್ನುವಂಥ ಶಬ್ದ ಹುಟ್ಟಿದೆ ಅಷ್ಟೆ. ಆ ಪೂರ್ವೋಕ್ತಿನೇ ಐತಿಹ್ಯ. ವಾಸ್ತವಿಕವಾಗಿ ಅದು ಒಂದು ಶಬ್ದ ಪ್ರಮಾಣವೇ. ಯುಕ್ತಿ ಅನುಮಾನ. ಅನುಮಾನ ಅಂದರೂ ಯುಕ್ತಿ ಅಂದರೂ ಬೇರೆ ಏನಲ್ಲ. ಇತಿಚ ತುರಶ್ರುತೇ, ಇದು ತುರಶ್ರುತಿ. ಆಚಾರ್ಯ ಸರ್ವಮೂಲದಲ್ಲಿ ಹೇಳಿದ್ದೇ ಇರಬೇಕಿದು ಶ್ರುತಿ ಅನ್ನೋದು. ಇಲ್ಲಿ ತುರಶ್ರುತಿಯೂ ಕೂಡ 4 ಪ್ರಮಾಣಗಳು ಅಂತೇನು ಅಭಿಪ್ರಾಯ ಇಟ್ಕೊಂಡು ಹೇಳಿಲ್ಲ. ಕೆಲವರು ಹೀಗೆ ಅಭಿಪ್ರಾಯ ಪಡ್ತಾರೆ, 4 ಪ್ರಮಾಣಗಳು ಅಂತ. ಒಂದು ಶ್ರುತಿ, ಒಂದು ಪ್ರತ್ಯಕ್ಷ, ಒಂದು ಐತಿಹ್ಯ, ಅನುಮಾನ ಅಂತ ಹೀಗೆ 4 ಅಭಿಪ್ರಾಯ ಪಡ್ತಾರೆ ಅಂತ ಅದರ ಅಭಿಪ್ರಾಯ ಮಾತ್ರ. ಮತ್ತೆ ಶ್ರುತಿ ಐತಿಹ್ಯಂ ಅಂತ ಅದೆರಡು ಪ್ರತ್ಯೇಕವಾಗಿ ಹೇಳಲಿಕ್ಕೆ ಏನು ಕಾರಣ ಅಂದರೆ, ಶ್ರುತಿ ಅಂದರೆ ಈ ಭಗವಂತನಿಂದ ರಚಿತವಾದಂಥ ಮಹಾಭಾರತ ಪುರಾಣ ಮೊದಲಾದ ಪೌರುಷೇಯ ಗ್ರಂಥಗಳು, ಹಾಗೆ ಅಪೌರುಷೇಯ ಗ್ರಂಥಗಳು, ಇವೆರಡನ್ನೂ ಶ್ರುತಿ ಶಬ್ದದಿಂದ ಗ್ರಹಣ ಮಾಡಬೇಕು. ಐತಿಹ್ಯ ಅಂತಂದರೆ ಅಂಥ ಏನು ಬಹಳ ಧಾರ್ಮಿಕ ಮಹತ್ವ ಇಲ್ಲದ ಸಾಮಾನ್ಯ ಗ್ರಂಥಗಳನ್ನು ಅಥವಾ ಸಾಮಾನ್ಯ ಉಕ್ತಿಗಳನ್ನು ಈ ಐತಿಹ್ಯ ಎಂಬ ಶಬ್ದದಿಂದ ಗ್ರಹಣ ಮಾಡಬೇಕು. ಹೀಗೆ ಅವರ ತಾತ್ಪರ್ಯ ಇದ್ದಿರಬೇಕು. ವಸ್ತುತಃ ಪ್ರತ್ಯಕ್ಷ, ಅನುಮಾನ, ಶಬ್ದ ಅಂತ 3 ಪ್ರಮಾಣಗಳು. ಆ ಶಬ್ದವನ್ನೇ ಹೀಗೆ ವಿಭಾಗ ಮಾಡಿದಾಗ ಒಬ್ಬೊಬ್ಬರು 3 ಅಂತನೂ ಒಬ್ಬರು 4 ಅಂತನೂ ಹೇಳುವ ಸಾಧ್ಯತೆ ಇರ್ತದಷ್ಟೆ. ಅಥವಾ ಶ್ರುತಿ ಅಂದರೆ ಅಪೌರುಷೇಯವಾದ ವೇದವಾಕ್ಯವನ್ನು ತಗೊಳ್ಳಿ, ಐತಿಹ್ಯ ಅಂದರೆ ಪೌರುಷೇಯವಾದಂಥ ವೇದವಾಕ್ಯವನ್ನು ತಗೊಳ್ಬೇಕಷ್ಟೆ. ಹೀಗಷ್ಟು ಬಿಟ್ಟರೆ ಬೇರೆ ಅಭಿಪ್ರಾಯ ಏನೂ ಅದಕ್ಕಿಲ್ಲ. ವಸ್ತುತಃ 4 ಪ್ರಮಾಣಗಳು, 3 ಪ್ರಮಾಣಗಳು. ಇತ್ತೀಚ ತುರಶ್ರುತೇ, ಹೀಗೆ ಒಂದು ತುರಶ್ರುತಿ ಇರುವುದರಿಂದ ಅಲ್ಲಿ ನೀವು ಮತ್ತೆ ಮುಂದೆ ಎಲ್ಲಿಯಾದರೂ ಸರ್ವಮೂಲ ಕೇಳುವ ಪ್ರಸಂಗ ಬಂದಾಗ ಅದನ್ನು ಸ್ವಲ್ಪ ಗಮನಿಸಬೇಕು. ಚತುರಶ್ರುತಿ ಅಂತ ಕೆಲವರು ಅದನ್ನು ಓದೋ ಸಾಧ್ಯತೆ ಇದೆ. ಇತೀಚ ತುರಶ್ರುತೇ, ಹೀಗೆ ಕೂಡ ತುರಶ್ರುತಿ ಹೇಳಿದೆ. ವಸ್ತುತಃ ಅದು ತುರ ಅಂತ ಮಾತ್ರ ಶ್ರುತಿ. ಶ್ರುತೇ ಐತಿಹ್ಯಾದಪಿ ಪಾಶ್ಚಾತ್ಯತ್ವಾತ್, ಹೀಗೆ ತುರಶ್ರುತಿ ಇರುವುದರಿಂದ, ಅದು ಚತುರಶ್ರುತಿ ಅಲ್ಲ ತುರಶ್ರುತಿ ಇರುವುದರಿಂದ ಐತಿಹ್ಯಾದಪಿ
ಪಾಶ್ಚಾತ್ತನತ್ವಾತ್ ಅನುಮಾನಸ್ಯ. ಈ ಐತಿಹ್ಯದ ನಂತರನೇ ಅನುಮಾನವನ್ನು ಪ್ರಯೋಗ ಮಾಡಿದ್ದಾರೆ. ಮೊದಲು ಶ್ರುತಿ, ಆಮೇಲೆ ಪ್ರತ್ಯಕ್ಷ, ಆಮೇಲೆ ಐತಿಹ್ಯ, ಹೀಗೆ 3 ಪ್ರಮಾಣಗಳನ್ನು ತೋರಿಸಿ ಅದಾದಮೇಲೆ ಕೊನೆಯದಾಗಿ ಅನುಮಾನ ಅಂತ ಹೀಗೆ ಪ್ರಯೋಗ ಮಾಡಿದ್ದಾರೆ. ಐತಿಹ್ಯಾದಪಿ ಪಾಶ್ಚಾತ್ಯತ್ವಾತ್. ಐತಿಹ್ಯ ಪ್ರಮಾಣವನ್ನೂ ಹೇಳಿ ಆದಮೇಲೆ ಕೊನೆಗೆ ಅನುಮಾನವನ್ನು ಹೇಳಿದ್ದಾರೆ. ಆದ್ದರಿಂದ ನ ತೇಷಾಂ ವಿರೋಧೆ ತನ್ನಿರಪೇಕ್ಷತ್ವೇವ ಪ್ರಾಮಾಣ್ಯಂ. ಶ್ರುತಿಯ, ಪ್ರತ್ಯಕ್ಷದ, ಐತಿಹ್ಯದ ವಿರೋಧ ಒಂದು ವೇಳೆ ಅನುಮಾನಕ್ಕಿದ್ರೆ ಆವಾಗ ಅನುಮಾನಕ್ಕೆ ಪ್ರಾಮಾಣ್ಯವೇ ಬರೋದಿಲ್ಲ. ಒಂದು ಈ 3 ಪ್ರಮಾಣಗಳ ವಿರೋಧ ಇದ್ದರೆ, ಅಥವಾ ತನ್ನಿರಪೇಕ್ಷತ್ವೇವ, ಅವುಗಳ ಅವಲಂಬನವನ್ನು ಇದು ಕಳ್ಕೊಂಡ್ರೆ. ಇದಕ್ಕೆ 2 ಕಾರಣ. ಒಂದು, ಅವುಗಳ ಸಾಕ್ಷಾತ್ ನೇರವಾದಂಥ ವಿರೋಧವೇ ಇರುವುದು. ಇನ್ನೊಂದು, ವಿರೋಧ ಇಲ್ಲದೆ ಹೋದರೂ ಕೂಡ ನಿರಪೇಕ್ಷ, ಅವುಗಳ ಅವಲಂಬನೆಯನ್ನೇ ಇದು ಇಟ್ಕೊಳ್ಳದೆ ಹೋದರೆ, ಸ್ವತಂತ್ರವಾಗಿ ಇದು ಪ್ರವೃತ್ತಿ ಮಾಡ್ಲಿಕ್ಕೆ ಹೋದರೆ ಆವಾಗ ನ ಪ್ರಾಮಾಣ್ಯಂ, ಆವಾಗ ಇದಕ್ಕೆ ಪ್ರಾಮಾಣ್ಯ ಇಲ್ಲವೇ ಇಲ್ಲ ಅಂತ ಅದರ ತಾತ್ಪರ್ಯ. ಶ್ರುತಿ ಪ್ರತ್ಯಕ್ಷಮೈತಿಹ್ಯಂ ಅನುಮಾನಂ ಚತುಷ್ಟಯಂ ಪ್ರಮಾಣೇಶ್ವನವಸ್ಥಾನಾತ್ ವಿಕಲ್ಪಾತ್ ಸ ವಿರಜ್ಯತೆ ಅಂತ ಹೀಗೆ ಸರ್ವಮೂಲದಲ್ಲೇ ಬಂದಿರುವಂಥ ಒಂದು ಶಬ್ದ ಇದು, ಒಂದು ಪ್ರಯೋಗ. ಅದನ್ನೇ ತ್ರಿಕೃ ಪಂಡಿತರು ತಗೊಂಡಿದ್ದಾರೆ ಅಂತ ಕಾಣಿಸ್ತದೆ. ಶ್ರುತೇಸ್ತು ಕ್ವಾಪಿ ಪ್ರತ್ಯಕ್ಷ ಅನುಮಾನ ಆನಂತರ್ಯವಚನಂ ಪ್ರವೃತ್ತಿ ಕ್ರಮವಪೇಕ್ಷಂ. ಈಗಿಲ್ಲಿ ಶ್ರುತಿ, ಪ್ರತ್ಯಕ್ಷ, ಐತಿಹ್ಯ, ಅನುಮಾನ ಅಂತ ಹೀಗೆ ಅದು ಆರ್ಡರ್ನ ತೋರಿಸಿದ್ರು. ಕೆಲವು ಕಡೆ ಎಲ್ಲಿಯಾದರೂ ಪ್ರತ್ಯಕ್ಷ, ಅನುಮಾನ, ಆಮೇಲೆ ಶ್ರುತಿ ಅಂತ ಬಂದರೆ ಅದಕ್ಕೇನು ಅಭಿಪ್ರಾಯ? ಅದನ್ನು ಸ್ವಲ್ಪ ನಾವು ಆಲೋಚನೆ ಮಾಡಬೇಕಲ್ಲ. ಸಾಮಾನ್ಯವಾಗಿ ನಮಗೆಲ್ಲರಿಗೂ ಕೂಡ ಪ್ರಮಾಣಗಳು ಯಾವುದು ಅಂತ ಪ್ರಶ್ನೆ ಬಂದಾಗ ಪ್ರತ್ಯಕ್ಷ, ಅನುಮಾನ, ಶಬ್ದ ಅಂತಲೇ ಹೇಳ್ತೇವೆ. ಪ್ರತ್ಯಕ್ಷ, ಅನುಮಾನ, ಆಗಮ ಅಂತಾದರೂ ಶಬ್ದ ಪ್ರಯೋಗ ಮಾಡ್ತೇವೆ. ಕ್ವಾಪಿ ಕೆಲವು ಕಡೆ ಎಲ್ಲಿಯಾದರೂ ಅಥವಾ ಬಹುತೇಕ ಕಡೆ ಶ್ರುತೇ ಪ್ರತ್ಯಕ್ಷಾನುಮಾನ ಆನಂತರ್ಯ ವಚನಂ, ಶ್ರುತಿಯನ್ನು ಪ್ರತ್ಯಕ್ಷ ಅನುಮಾನಗಳ ನಂತರ ಹೇಳಿದ್ದಾದರೆ ಅದು ಆ ಥರ ಯಾಕೆ ಹೇಳಿದ್ದಾರೆ? ನೀವಿಲ್ಲಿ ಶ್ರುತಿ, ಪ್ರತ್ಯಕ್ಷ, ಐತಿಹ್ಯ ಅಂಥೇಳಿ ಕೊನೆಯದಾಗಿ 4ನೇದಾಗಿ ಅನುಮಾನವನ್ನು ಹೇಳ್ತಾ ಇದ್ದೀರಿ. ಆದರೆ ಈ ಕೆಲವು ಕಡೆ ಅನುಮಾನವನ್ನು 2ನೇದಾಗಿ, ಶ್ರುತಿಯನ್ನು 3ನೇದಾಗಿ ಹೇಳ್ತಿರ್ತಾರಲ್ಲ, ಇದು ಯಾಕೆ? ಮತ್ತು ಹಾಗಾದರೆ ಅಲ್ಲಿ ಆ ವೇದಕ್ಕೇನೆ ಪ್ರತ್ಯಕ್ಷ ಮತ್ತು ಅನುಮಾನದ ಬೆಂಬಲ ಇರ್ತದ? ಬೆಂಬಲವನ್ನು ಯಾವುದಕ್ಕೆ ಬೆಂಬಲ ಕೊಡ್ತದೆ ಅಂತ ಅನ್ನೋದನ್ನು ಪರಾಮರ್ಶಿಸಿ ಅನುಮಾನಗಳನ್ನು ನಾವು ಈ ಪ್ರಮಾಣಗಳನ್ನು ನಾವು ಪಟ್ಟಿ ಮಾಡುವುದಾದರೆ, ಹಾಗಾದರೆ ಪ್ರತ್ಯಕ್ಷ, ಅನುಮಾನ, ಆಗಮ ಅಂತ ಹೇಳೋದ್ರಿಂದ ಪ್ರತ್ಯಕ್ಷಾನುಮಾನಗಳ ಬೆಂಬಲವೇ ಈ ಶ್ರುತಿಗೆ ಇರ್ತದೆ ಅಂತ ಅರ್ಥನಾ? ಹೇಗೆ ಅಂದರೆ ಅದು ಹಾಗಲ್ಲ. ಆ ಥರ ಪ್ರಯೋಗ ಮಾಡಲಿಕ್ಕೆ ಅದಕ್ಕೊಂದು ಬೇರೆ ಉದ್ದೇಶ ಇರ್ತದೆ. ಪ್ರವೃತ್ತಿ ಕ್ರಮಾಪೇಕ್ಷಂ. ಪ್ರವೃತ್ತಿ ಅಂದರೆ ಮನುಷ್ಯ ಏನನ್ನಾದರೂ, ಒಬ್ಬ ಸಾಧಕ ಏನನ್ನಾದರೂ ಹುಡುಕುವ ಪ್ರಯತ್ನ ಮಾಡಿದಾಗ ಆ ಹುಡುಕುವ ಪ್ರಯತ್ನದಲ್ಲಿ ಅವನು ಮೊದಲು ಗಮನಿಸುವುದು ಪ್ರತ್ಯಕ್ಷವನ್ನು. ಪ್ರತ್ಯಕ್ಷ ಎಲ್ಲಿಗೂ ಕೂಡ ತುಂಬ ಸುಲಭ. ಆದ್ದರಿಂದ ಪ್ರತ್ಯಕ್ಷವನ್ನು ಅವನು ತುಂಬ ಸುಲಭವಾಗಿ ಮೊದಲು ಗಮನಿಸ್ತಾನೆ. ಆ ಪ್ರತ್ಯಕ್ಷ ಆದ ಮೇಲೆ ಆ ಪ್ರತ್ಯಕ್ಷದಿಂದ ತನಗೆ ಬೇಕಾದಂಥ ಸಂಗತಿ ಸಿಗದೇ ಇದ್ದಾಗ ಅವನು ಅನುಮಾನವನ್ನು ನೋಡುವಂತಹ ಪ್ರಯತ್ನ ಮಾಡ್ತಾನೆ. ಆ ಅನುಮಾನವೂ ಕೈಗೂಡದೇ ಇದ್ದಾಗ, ಅನುಮಾನವೂ ಕೂಡ ಅಸಮರ್ಥ ಆದಾಗ ಕೊನೆಗೆ ಅವನು ಆಗಮ ಪ್ರಮಾಣಕ್ಕೆ ಅಥವಾ ಶ್ರುತಿ ಪ್ರಮಾಣಕ್ಕೆ ಹೋಗ್ತಾನೆ. ಹೀಗೆ ಪ್ರವೃತ್ತಿ ಅಂದರೆ ಸಾಧಕ ಅಥವಾ ಒಬ್ಬ ಅನ್ವೇಷಕ ಮಾಡುವಂತಹ ಪ್ರವೃತ್ತಿಯನ್ನು ಗಮನಿಸಿ ಮೊದಲು ಪ್ರತ್ಯಕ್ಷ, ಆಮೇಲೆ ಅನುಮಾನ, ಮತ್ತು ಆಗಮ, ಕೊನೆಗೆ ಆಗಮ ಅಂತ ಹೀಗೆ ಹೇಳಿರ್ತಾರೆ. ಶ್ರುತಿ ಹೀಗೆ ಪ್ರತ್ಯಕ್ಷ, ಅನುಮಾನ, ಆಗಮ ಅಂತ ಈ 3 ಪ್ರಮಾಣಗಳನ್ನು ಪಟ್ಟಿ ಮಾಡಿದಾಗ ಅಲ್ಲಿ ಈ ಯಾವುದಕ್ಕೆ ನೆರವು ಕೊಟ್ಟಿದೆ, ಯಾವುದನ್ನು ನೆರವು ಸ್ವೀಕಾರ ಮಾಡಿದೆ ಅನ್ನುವ ವಿವಕ್ಷೆಯೂ ಇರೋದಿಲ್ಲ. ಅಲ್ಲಿ ಇರುವುದು ಸಾಧಕ ಎಲ್ಲಿ ಪ್ರವೃತ್ತಿ ಮಾಡ್ತಾನೆ ಮೊದಲು, ಎಲ್ಲಿ ಆಮೇಲೆ ಪ್ರವೃತ್ತಿ ಮಾಡ್ತಾನೆ ಅಂತನ್ನೋದ್ರ ಮೇಲೆ ಮಾತ್ರ ಕಂಡು ಬರ್ತದೆ. ಆದರೆ ಈಗ ಈ ತುರಶ್ರುತಿಯಲ್ಲಿ ಶ್ರುತಿ ಪ್ರತ್ಯಕ್ಷ ಐತಿಹ್ಯಂ ಅನುಮಾನಂ ಅಂತ ಹೀಗೆಲ್ಲ ಹೇಳಿದಾಗ ಇಲ್ಲಿ ಆ ಅನುಮಾನವನ್ನು ಕೊನೆಗೆ ಹೇಳುವ ಉದ್ದೇಶ ಆ ಅನುಮಾನಕ್ಕೆ ಈ 3 ಪ್ರಮಾಣಗಳ ಬೆಂಬಲ ಇದೆ ಅಂತ ಹೇಳುವುದೇ ಅದರ ಅಭಿಪ್ರಾಯ ಅಂತ ತಿಳ್ಕೊಳ್ಬೇಕು. ಪ್ರವೃತ್ತಿ ಕ್ರಮಾಪೇಕ್ಷಂ ಶ್ರುತಿ ಸಹಾಯ ರಹಿತಂ ಅನುಮಾನಂ ಪ್ರತ್ಯಕ್ಷಂ ಚ ಶ್ರೌತೆ ಅರ್ಥೆ ನ ಕ್ವಾಪಿ ಪ್ರಮಾಣಂ. ಶ್ರೌತೆ ಅರ್ಥೆ ಅಂದರೆ ಈ ಶ್ರುತಿಯಿಂದಲೇ ನಾವು ತಿಳಿಯಬೇಕಾದಂಥ ವಿಷಯ, ಸಂಗತಿ ಅಂತ ಅರ್ಥ.
ಶ್ರುತಿಯಿಂದಲೇ ನಾವು ತಿಳಿಯಬೇಕಾದಂಥ ಸಂಗತಿಗಳೇನಿವೆ ಅವುಗಳ ವಿಷಯದಲ್ಲಿ ಈ ಅನುಮಾನಕ್ಕೆ ಸ್ವತಂತ್ರವಾದಂತಹ ಪ್ರಾಮಾಣ್ಯ ಅಂತನ್ನುವುದು ಇರೋದಿಲ್ಲ ಅಂತ ತಾತ್ಪರ್ಯ. ಶ್ರುತಿ ಸಹಾಯ ರಹಿತಂ ಅನುಮಾನಂ ಪ್ರತ್ಯಕ್ಷಂಚ. ಕೇವಲ ಅನುಮಾನ ಮಾತ್ರ ಅಲ್ಲ, ಪ್ರತ್ಯಕ್ಷಕ್ಕೂ ಕೂಡ ಶ್ರುತಿಯ ಬೆಂಬಲವಿಲ್ಲದೆ ಹೋದರೆ ಅದು ಪ್ರಮಾಣ ಆಗೋದಿಲ್ಲ ಅಂತ ಅಭಿಪ್ರಾಯ ಆಗ್ತದೆ. ಶ್ರುತಿ ಸಹಾಯ ರಹಿತಂ ಅನುಮಾನಂ, ಶ್ರುತಿ ಸಹಾಯ ರಹಿತಂ ಪ್ರತ್ಯಕ್ಷಂಚ ಶ್ರೌತೆ ಅರ್ಥೆ. ಅಂದರೆ ಶ್ರುತಿಯಿಂದ ಮಾತ್ರ ನಾವು ತಿಳಿಯಬೇಕಾದಂತಹ ಸಂಗತಿಯ ಬಗ್ಗೆ ಅರ್ಥ ಸಪ್ತಮಿ ವಿಭಕ್ತಿಗೆ ಅದರ ವಿಷಯದಲ್ಲಿ ನ ಕ್ವಾಪಿ ಪ್ರಮಾಣಂ, ಅದು ಪ್ರಮಾಣವೇ ಅಲ್ಲ ಅಂತ ಅದರ ತಾತ್ಪರ್ಯ. ಈಗ ನಾವೇನು ಶ್ರುತಿ ಪ್ರತ್ಯಕ್ಷ ಮೈತಿಹ್ಯಂ ಅನುಮಾನಂ ಚತುಷ್ಟಯಂ ಅಂತ ಈ ಒಂದು ವೇದವಾಕ್ಯ ಒಂದು ಪ್ರಮಾಣ ನೋಡಿದ್ವಿ. ಇದು ಭಾಗವತದ 11ನೇ ಸ್ಕಂದದ 19ನೇ ಅಧ್ಯಾಯದ 17ನೇ ಶ್ಲೋಕದ ರೂಪದಲ್ಲಿ ಕಂಡು ಬರ್ತದೆ. ಸ್ವಲ್ಪ ಅಧ್ಯಾಯ ಸಂಖ್ಯೆ ಹಿಂದೆ ಮುಂದೆ ಆಗಿರಬಹುದು. ಅಂತೂ ಶಾಸ್ತ್ರಗಳಿಂದಲೇ ತಿಳಿಯಬೇಕಾದ ಸಂಗತಿಗಳೇನಿವೆ ಅದರ ಬಗ್ಗೆ ಅನುಮಾನ ಆಗಲಿ ಪ್ರತ್ಯಕ್ಷ ಪ್ರಮಾಣ ಆಗಲಿ ವೇದದ ಬೆಂಬಲ ಇದ್ದರೆ ಕೆಲಸ ಮಾಡೀತೆ ಹೊರತು, ಶ್ರುತಿಯ ಬೆಂಬಲ ಇದ್ದರೆ ಕೆಲಸ ಮಾಡ್ತದೆ ಹೊರತು, ಇಲ್ಲದೆ ಹೋದರೆ ಅದಕ್ಕೆ ಪ್ರಾಮಾಣ್ಯವೇ ಬರೋದಿಲ್ಲ ಅಂತ ತಾತ್ಪರ್ಯ. ಅದಕ್ಕೊಂದು ದೃಷ್ಟಾಂತ ಹೇಳ್ತಾರೆ ತ್ರಿವಿಕ್ರಮ ಪಂಡಿತರು. ಯಥಾ ಹಿಂಸಾ ಅಧರ್ಮತ್ವ ಅನುಮಾನಂ ಅಂತ. ಹಿಂಸಾಧರ್ಮತ್ವ ಅಂತ ಇರ್ತದೆ, ಎಸ್ ಮಾರ್ಕ್ ಹಾಕಿರ್ತಾರೆ. ಎಸ್ ಮಾರ್ಕ್ ಹಾಕಿರೋದು ಇತ್ತೀಚಿನ ವ್ಯವಸ್ಥೆ ಅದು. ಈಗ ಶ್ರುತಿಯ ಬೆಂಬಲ ಇಲ್ಲದೆ ಹೋದರೆ, ಶಾಸ್ತ್ರದ ಬೆಂಬಲ ಇಲ್ಲದೆ ಹೋದರೆ, ಅನುಮಾನದಿಂದ ಕೇವಲ ಅನುಮಾನವನ್ನು ನಾವು ಅವಲಂಬಿಸಿದರೆ ಎಂಥ ಅನರ್ಥ ಆಗ್ತದೆ ಅಂತನ್ನೋದಕ್ಕೆ ಒಂದು ಉದಾಹರಣೆ. ಈಗ ಹಿಂಸೆ ಅಂತನ್ನುವುದು ಅಧರ್ಮಕ್ಕೆ ಸಾಧನ, ಪಾಪಕ್ಕೆ ಸಾಧನ, ನಮಗೆ ಇದೆಲ್ಲ ಗೊತ್ತಿದೆ, ಸಾಮಾನ್ಯವಾಗಿ ನಮ್ಗೆ ಗೊತ್ತಿದೆ. ಆದ್ದರಿಂದ ಒಬ್ಬರು ಅನುಮಾನ ಪ್ರಯೋಗ ಮಾಡ್ತಾರೆ. ವೇದದಲ್ಲಿ ಹೇಳಲ್ಪಟ್ಟ ಹಿಂಸೆಯೂ ಕೂಡ ಅಧರ್ಮವಾಗಿದೆ, ಯಾಕೆಂದರೆ ಹಿಂಸೆ ಆಗಿದೆ ಆದ್ದರಿಂದ ಅಂತ ಒಬ್ಬರು ಅನುಮಾನ ಪ್ರಯೋಗ ಮಾಡ್ತಾರೆ. ಈ ಥರ ಅನುಮಾನವೇ ಕೇವಲ ಅನುಮಾನವನ್ನು ನೀವು ಅವಲಂಬಿಸಿದರೆ ಮತ್ತು ಅನುಮಾನಕ್ಕೇನೆ ಹೆಚ್ಚು ಬೆಲೆ ಕೊಡ್ತಾ ಹೋದರೆ ಈ ನಿಮ್ಮ ಅನುಮಾನದಿಂದ ವೇದಕ್ಕೇನೆ ತೊಂದರೆ ಬಂದುಬಿಡ್ತದೆ, ವೇದದ ಅಸ್ತಿತ್ವಕ್ಕೆ ತೊಂದರೆ ಬರ್ತದೆ. ನಾವು ವೈದಿಕರು ಅನಿಸ್ಕೊಳ್ಳೋದೇ ತಪ್ಪಿ ಹೋಗ್ತದೆ. ಹೀಗೆ ತಾರ್ಕಿಕರು ಮೊದಲಾದವರು ಮಾಡ್ತಾರೆ ಅಂತ ಅದರ ತಾತ್ಪರ್ಯ. ಅದರಿಂದ ವೈದಿಕಿ ಹಿಂಸಾ ಅಧರ್ಮ ಸಾಧನಂ ಹಿಂಸಾತ್ವಾತ್ ಲೌಕಿಕ ಹಿಂಸಾವತ್. ಜಗತ್ತಿನಲ್ಲಿ ನಾವು ಮಾಡುವಂಥ ಹಿಂಸೆ ಅದು ಹಿಂಸೆ ಆದ್ದರಿಂದ ಅದು ಹೇಗೆ ಪಾಪಕ್ಕೆ ಸಾಧನ ಆಗಿದೆಯೋ ಅದರಂತೆ ವೇದದಲ್ಲಿ ಹೇಳಲ್ಪಟ್ಟಂತಹ ಯಜ್ಞ ಯಾಗಾದಿಗಳಲ್ಲಿ ಮಾಡಬೇಕಾದಂಥ ಹಿಂಸೆಯೂ ಕೂಡ ಹಿಂಸೆ ಆಗಿರೋದ್ರಿಂದ ಅಧರ್ಮಕ್ಕೆ ಸಾಧನ ಅಂತ ಅನುಮಾನ ಪ್ರಯೋಗ ಮಾಡಬೇಕಾಗ್ತದೆ. ಆದರೆ ಇಂಥ ಅನುಮಾನಗಳೆಲ್ಲ ತಪ್ಪು. ಈ ಬ್ರಹ್ಮಸೂತ್ರಗಳಲ್ಲೇ ವೇದವ್ಯಾಸರು ಅದನ್ನು ನಿರ್ಣಯಿಸಿದ್ದಾರೆ. ಇಲ್ಲಿ ವೈದಿಕಿ ಹಿಂಸಾ ಅಧರ್ಮ ಸಾಧನಂ ಹಿಂಸಾತ್ವಾದ ಅಂತ ಯಾರು ಅನುಮಾನ ಪ್ರಯೋಗ ಮಾಡಿದರೆ ಈ ಒಂದು ಅನುಮಾನ ಪ್ರಮಾಣಕ್ಕೆ ಶ್ರುತಿಯ ಸಹಾಯ ಇಲ್ಲ, ಶ್ರುತಿಯ ವಿರೋಧವೇ ಇದೆ. ಆದ್ದರಿಂದ ಈ ಅನುಮಾನ ಶ್ರುತಿಯ ವಿರೋಧ ಬಂದಿರೋದ್ರಿಂದ ಅಪ್ರಮಾಣ ಆಗಿ ಹೋಗ್ತದೆ ಅಂತ ತಾತ್ಪರ್ಯ. ಇದು ಅನುಮಾನ ಪ್ರಮಾಣಕ್ಕೆ ಉದಾಹರಣೆ ಆಯಿತು. ಇನ್ನು ಪ್ರತ್ಯಕ್ಷ ಪ್ರಮಾಣಕ್ಕೂ ಒಂದು ಉದಾಹರಣೆ ಕೊಡ್ತಾರೆ. ರಾಮಕೃಷ್ಣಾದೇಹೇ ಮಾನುಷತ್ವಾದಿ ವಿಷಯಂಚ ಪ್ರತ್ಯಕ್ಷಂ ಅಂತ. ರಾಮ ಮತ್ತು ಕೃಷ್ಣ ಇವರೆಲ್ಲರೂ ಅಂದರೆ ಭಗವಂತನ ಅವತಾರಭೂತರಾದ ರಾಮಕೃಷ್ಣರು ಇದ್ದ ಕಾಲದಲ್ಲಿ ಯಾರ್ಯಾರು ಅವರನ್ನು ನೋಡಿದಾಗ ಅವ್ರನ್ನ ಏನೇನು ತಿಳ್ಕೊತಾರೆ, ಮನುಷ್ಯರು ಅಂತಲೇ ತಿಳ್ಕೊತಾರೆ, ನೋಡ್ಲಿಕ್ಕೆ ಹಾಗೆ ಕಾಣಿಸ್ತಾರೆ. ಇದು ಪ್ರತ್ಯಕ್ಷ. ಈ ಅವರನ್ನು ಮನುಷ್ಯರು ಅಂತ ತಿಳ್ಕೊಳ್ಳುವಂಥ ಪ್ರತ್ಯಕ್ಷ ಏನಿದೆ ಅದು ಕೂಡ ಅಪ್ರಮಾಣವೇ. ಯಾಕೆ ಅಂದರೆ ಅದಕ್ಕೆ ಶ್ರುತಿಯ ಸಹಾಯ ಇಲ್ಲ, ಶ್ರುತಿಯ ವಿರೋಧವೇ ಇದೆ. ಶ್ರುತಿಯ ಸಹಾಯವನ್ನು ತಗೊಂಡ್ರೆ ಇವರು ಮನುಷ್ಯರಲ್ಲ, ಇವನು ಸ್ವಯಂ ಭಗವಂತನೇ ದಶರಥ ಪುತ್ರ ರಾಮನಾಗಿ ಮತ್ತು ಕೃಷ್ಣನಾಗಿ ಅವತಾರ ಮಾಡಿದ್ದಾನೆ ಅಂತ ಸ್ಪಷ್ಟ ಆಗ್ತದೆ. ಹೀಗೆ ಒಂದು ಅನುಮಾನ ಮತ್ತು ಪ್ರತ್ಯಕ್ಷಗಳಿಗೆ ಶ್ರುತಿಯ ಸಹಾಯ ಇಲ್ಲದೆ ಹೋದರೆ ಏನಾಗ್ತದೆ ಅಂತ ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ. ಹಾಗಾದರೆ ತರ್ಕ ಅಂದರೆ ಏನದು ಅಂದರೆ ಉಪಕ್ರಮ ಉಪಸಂಹಾರಾದಿ ಲಿಂಗೈಹಿ ಊಹನಂ ತರ್ಕ. ತರ್ಕ ಅಂದರೆ ಈ ತರ್ಕ ನಮಗೆ ಬೇಕು. ಉಪಕ್ರಮ ಉಪಸಂಹಾರ ಅಭ್ಯಾಸ ಅಪೂರ್ವತ ಮೊದಲಾದ ಬೇರೆ ಬೇರೆ ಪ್ರಮಾಣಗಳನ್ನು ಅವಲಂಬಿಸಿ, ಬೇರೆ ಬೇರೆ ಲಿಂಗಗಳನ್ನು ಅವಲಂಬಿಸಿ ಊಹೆ ಮಾಡುವುದು, ನಿಜವಾದ ಶಾಸ್ತ್ರದ ನಿಜವಾದ ಅರ್ಥ ಯಾವುದು ಅಂತ ಊಹೆ ಮಾಡುವುದೇನಿದೆ ಅದನ್ನು ಈ ತರ್ಕ ಅಂತ ಹೇಳ್ತಾರೆ. ಅದು ತರ್ಕ ಬೇಕು ನಮಗೆ. ಶ್ರುತಿ ನಿರಪೇಕ್ಷ ಶುಷ್ಕ ತರ್ಕ. ಆದರೆ ಶ್ರುತಿಯ ಬೆಂಬಲವೇ ಇಲ್ಲದೆ ಇರುವಂಥ ಪ್ರತ್ಯಕ್ಷ ಏನಿದೆ ಅದು ಮಾತ್ರ ಶುಷ್ಕ ತರ್ಕ, ಅದನ್ನು ಬಿಟ್ಟು ಬಿಡಬೇಕು.
ತಸ್ಮಾತ್ ನ ಸ್ವತಂತ್ರಸ್ಯ ತಸ್ಯ ಪ್ರಾಮಾಣ್ಯಂ ಸಂಭವತಿ. ಆದ್ದರಿಂದ ಅಂಥ ಅನುಮಾನಕ್ಕೆ ಸ್ವತಂತ್ರವಾಗಿ ಅದು ಪ್ರವೃತ್ತಿ ಮಾಡುವುದಾದರೆ ಅದಕ್ಕೆ ಯಾವುದೇ ರೀತಿಯಾದಂಥ ಪ್ರಾಮಾಣ್ಯವೂ ಇಲ್ಲ ಅಂತ ತಾತ್ಪರ್ಯ. ರಾಮ, ದಶರಥ ಪುತ್ರ ರಾಮ ಮತ್ತು ಕೃಷ್ಣ ಇವರಿಬ್ಬರು ಕೂಡ ಭಗವಂತನ ಅವತಾರವೇ ಹೇಗೆ ಅಂತ ಅನ್ನೋದ್ರ ಬಗ್ಗೆ ನಮ್ಮ ವೇದಗಳಲ್ಲಿ ಎಲ್ಲಾರು ಹೇಳಿದ್ದಾರಾ ಅಂತ ಒಂದು ಪ್ರಶ್ನೆ ನಮ್ಗೆ ಕೇಳಿ ಬರ್ತದೆ. ನಮಗೆ ಗೊತ್ತಿರುವಂಥ ಋಗ್ವೇದ ಮತ್ತು ಉಪನಿಷತ್ತುಗಳು, 4 ವೇದಗಳು, 10 ಉಪನಿಷತ್ತುಗಳು, ಪ್ರಸಿದ್ಧ ಉಪನಿಷತ್ತುಗಳಲ್ಲಿ ರಾಮಕೃಷ್ಣ ಇತ್ಯಾದಿಗಳನ್ನು ಭಗವಂತನ ರಾಮಕೃಷ್ಣ ಮಾತ್ರ ಅಲ್ಲ, ಮತ್ಸ್ಯ, ಕೂರ್ಮ, ನರಸಿಂಹ ಇತ್ಯಾದಿಗಳನ್ನು ಕೂಡ ಭಗವಂತನ ಅವತಾರ ಅಂತ ಹೇಳಲಿಕ್ಕೆ ಯಾವುದೇ ಆಧಾರಗಳು ಇಲ್ಲ. ಪುರಾಣಗಳಲ್ಲೇ ಭಾಗವತ ಮತ್ತು ಮಹಾಭಾರತ ಇತ್ಯಾದಿ ಉಳಿದ ಪುರಾಣಗಳು, ಇತಿಹಾಸಗಳು ಅವುಗಳಲ್ಲೇ ಹೇರಳವಾಗಿ ಆಧಾರ ಕಂಡು ಬರ್ತದೆ. ಆದರೆ ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯದಲ್ಲೇ ಒಂದು ಪ್ರಮಾಣ ಹೇಳಿದ್ದಾರೆ. ಮತ್ಸ್ಯ ಕೂರ್ಮೋ ವರಾಹೋ ನೃಸಿಂಹೋ ವಾಮನೋ ರಾಮ ಕೃಷ್ಣೋ ಬುದ್ಧ ಕಲ್ಕಿರಿತ್ಯೇತೆ ಸಹಸ್ರಧ ಶತಧ ನೇಷಾಮನುಜ್ಞಾನ ಬಂಧೋ ನ ಮುಕ್ತಿ ಸರ್ವ ಏವ ಹ್ಯೇತೆ ಪೂರ್ಣ ಅಜರ ಅಮೃತಾ ಪರಮಾಪರಾನಂದಾ ಅಂತ ಚತುರ್ವೇದ ಶಿಖಾ ಅಂತ ಒಂದು ಪ್ರಮಾಣ ಅಂತ ನನಗೆ ನೆನಪಿದೆ. ನಾನು ನನ್ನ ನೆನಪಿನಿಂದ ಆ ಶ್ರುತಿಯನ್ನು ನಿಮ್ಮ ಮುಂದೆ ಉದ್ಧರಿಸಿದೆ. ಆದರೆ ಅದನ್ನು ಪೂರ್ಣ ಸರಿ ಹೇಳಲಿಲ್ಲ ನಾನು, ಸ್ವಲ್ಪ ಅಲ್ಲಿ ಅಸ್ತವ್ಯಸ್ತ ಆಗಿರ್ಬೋದು. ಏನೇ ಇದ್ದರೂ ಇದೊಂದು ವೇದವಾಕ್ಯ ಮತ್ಸ್ಯ ಕೂರ್ಮ ಮೊದಲಾದದ್ದೆಲ್ಲವೂ ಕೂಡ ಭಗವಂತನ ಅವತಾರ ಅಂತ ಹೇಳಲಿಕ್ಕೆ ಒಂದು ವೇದವಾಕ್ಯ ಇದೆ. ಗೋವಿಂದಾಚಾರ್ಯರು ಕೂಡ ಅದನ್ನು ಹೇಳಿದ್ದನ್ನು ನಾನು ಕೇಳಿದ್ದೀನಿ. ಇದೊಂದು ವೇದವಾಕ್ಯ ಭಗವಂತನ ಅವತಾರಗಳು ಇವೆಲ್ಲ ಇವೆ ಅಂತ ಅನ್ನೋದಕ್ಕೆ ಪ್ರಮಾಣವಾಗಿದೆ. ಆಚಾರ್ಯರು ಪುರಾಣಗಳನ್ನಂತೂ ಹೇರಳವಾಗಿ ತೋರಿಸೇ ಇದ್ದಾರೆ. ಅದಲ್ಲದೆ ಇವನ್ನು ಕೂಡ ತೋರಿಸಿದ್ದಾರೆ, ಈ ವೇದವಾಕ್ಯವನ್ನು ತೋರಿಸಿದ್ದಾರೆ. ಇದೊಂದು ನಾವು ಅವಲಂಬಿಸಬಹುದು ಅಂತ ಹೇಳಿದ್ದಾರೆ. ಅಷ್ಟು ಬಿಟ್ಟರೆ ಬೇರೆ ಯಾವ ಪ್ರಮಾಣವೂ ಕೂಡ ಕಾಣಿಸೋದಿಲ್ಲ. ವಾಸುದೇವ ಸಂಕರ್ಷಣ ಪ್ರದ್ಯುಮ್ನೋ ನಿರುದ್ಧೋಹಂ ಮತ್ಸ್ಯ ಕೂರ್ಮೋ ವರಾಹೋ ನೃಸಿಂಹೋ ವಾಮನೋ ರಾಮ ಕೃಷ್ಣೋ ಬುದ್ಧ ಕಲ್ಕಿರಹಂ ಶತಧಾಹಂ ಸಹಸ್ರಧಾಹಂ ಇತೋಹಂ ಅನಂತೋಹಂ ನೈವೇತೆ ಜಾಯಂತೆ ನ ಮ್ರಿಯಂತೆ ನೈಷಾಮನುಜ್ಞಾನ ಬಂಧೋ ನ ಮುಕ್ತಿ ಸರ್ವ ಏವ ಹ್ಯೇತೆ ಪೂರ್ಣ ಅಜರ ಅಮೃತಾ ಪರಾನಂದಾ ಇತಿ ಚತುರ್ವೇದ ಶಿಖಾಯಾಮ್ ಅಂತಾರೆ. ಚತುರ್ವೇದ ಶಿಖಾ ಅಂದರೆ ಇದು ವೇದವಾಕ್ಯ ಅಂತಲೇ ನಮಗೆ ಗುರು ಗೋವಿಂದಾಚಾರ್ಯ ಹೇಳಿದ್ದಾರೆ. ಇದೊಂದೇ ವೇದ ಪ್ರಮಾಣ ಇರೋದು ಅಂತ. ಅದರಿಂದ ನೋಡಿದರೆ ಅದು ವೇದವಾಕ್ಯ ಅಂತ ಕಾಣಿಸೋದಿಲ್ಲ. ಆದರೆ ಅವ್ರು ಹೇಳಿರೋದ್ರಿಂದ ಅದನ್ನು ವೇದವಾಕ್ಯ ಅಂತ ನಾವು ತಿಳಿಬೇಕು. ಅದು ಸೂತ್ರ ಅನುಜ್ಞಾ ಪರಿಹಾರವು ದೇಹ ಸಂಬಂಧಾತ್ ಜ್ಯೋತಿರಾದಿವತ್ ಅಂತ ಸೂತ್ರ ಇದೆ. ಆ ಸೂತ್ರದಲ್ಲಿ ಬಂದಿರುವಂಥ ಒಂದು ವಿಚಾರ ಇದೆ. ಹೀಗೆ ಮತ್ಸ್ಯ ಕೂರ್ಮ ಮೊದಲಾದವುಗಳು ಭಗವಂತನ ಅವತಾರ ಅಂತ ಹೇಳಲಿಕ್ಕೆ ಪುರಾಣಗಳೇ ಹೆಚ್ಚು ಪ್ರಮಾಣ. ಸರ್ವಸಮ್ಮತವಾದ ದೃಷ್ಟಿಯಿಂದ ಅದನ್ನು ನೋಡಬೇಕು ಅಂದರೆ ಪುರಾಣಗಳೇ ಪ್ರಮಾಣ. ಈ ಚತುರ್ವೇದ ಶಿಖಾ ಅಂತ ಅನ್ನೋದು ಒಂದು ವೇದವಾಕ್ಯ ಅಂತ ಗೋವಿಂದಾಚಾರ್ಯ ಹೇಳಿದ್ದನ್ನು ನಾನು ಕೇಳಿದೆ ಅಂತ ನಿಮ್ಗೆ ಹೇಳಿದೆ. ಇದೇ ಕಾರಣದಿಂದಲೇ ವೇದವಾಕ್ಯಗಳಲ್ಲಿ ಕೃಷ್ಣ, ವರಾಹ, ನರಸಿಂಹ ಇವೆಲ್ಲ ಭಗವಂತನ ಅವತಾರಗಳು ಅಂತೂ ಬಂದಿಲ್ಲ. ಆದ್ದರಿಂದಲೇ ಅನೇಕ ಜನ ಈ ಆರ್ಯ ಸಮಾಜದವರು, ಆ ದಯಾನಂದ ಸರಸ್ವತಿ ಅವರೆಲ್ಲ ಇಂಥ ಅನೇಕ ಅವತಾರಗಳನ್ನೇ ಭಗವಂತನ ಅವತಾರ ಅಲ್ಲವೇ ಅಲ್ಲ ಇದು ಅಂತ ಹೇಳೋರಿದ್ದಾರೆ. ವೇದದಲ್ಲಿ ಏನಿದೆ ಆ ಸಂಗತಿಗಳು ಮಾತ್ರ ಹೋಗ್ತಾರೆ. ಗೋ ಬ್ಯಾಕ್ ಟು ವೇದಾಸ್ ಅಂತಾರೆ. ಪುರಾಣಗಳಿಗೆ ಅವರು ಪ್ರಾಮಾಣ್ಯವನ್ನೇ ಹೇಳೋದಿಲ್ಲ, ಅಥವಾ ಹೇಳಿದ್ರು ಸ್ವಲ್ಪ ಪ್ರಾಮಾಣ್ಯವನ್ನು ಹೋಗ್ತಾರೆ. ಹೀಗೆಲ್ಲ ಒಂದು ಗೊಂದಲ ಇದೆ. ಏನೇ ಆದರೂ ಇದು ನನಗೆ ಆಶ್ಚರ್ಯ ಆಗೋದೇನೆಂದರೆ, ನಾವು ಸನಾತನ ಧರ್ಮದಲ್ಲಿ ಹಿಂದೂ ಅಂತ ಶಬ್ದ ಶಾಸ್ತ್ರಗಳಲ್ಲಿಲ್ಲ. ಸನಾತನ ಧರ್ಮ, ವೈದಿಕ ಧರ್ಮದ ಅನುಯಾಯಿಗಳು ನಾವೇನಿದ್ದೇವೆ, ನಾವು ಕೃಷ್ಣ ರಾಮಾದಿಗಳನ್ನು ಭಗವಂತನ ಅವತಾರ ಅಂತ ಹೇಳಿದ್ರು ನಾವು ಸನಾತನಿಗಳೇ, ಅಲ್ಲ ಅಂತ ಹೇಳಿದ್ರು ಸನಾತನಿಗಳೇ. ಸನಾತನಿಗಳಲ್ಲಿ ನಮಗೊಂದು ಅಂಥದ್ದೊಂದು ಸ್ವಾತಂತ್ರ್ಯ ಇದೆ ಆ ಅಭಿಪ್ರಾಯವನ್ನು ರೂಪಿಸ್ಕೊಳ್ಳಿಕ್ಕೆ. ಯಾವ ಶಾಸ್ತ್ರವನ್ನು ಪ್ರಮಾಣ ತಪ್ಪಬೇಕು, ಯಾವುದನ್ನು ಒಪ್ಪಬಾರದು, ಯಾವ ವ್ಯಕ್ತಿಯನ್ನು ನಾವು ಗೌರವಿಸಬೇಕು, ಯಾವ ಮತಾಚಾರ್ಯನನ್ನು ಗೌರವಿಸಬೇಕು, ಯಾರನ್ನು ಗೌರವಿಸಬಾರ್ದು ಅನ್ನೋದ್ರ ಬಗ್ಗೆ ತುಂಬ ಸ್ವಾತಂತ್ರ್ಯ ನಮ್ಗೆ ಕೊಟ್ಟಿದ್ದಾರೆ. ಅದರಿಂದ ಇದನ್ನು ಗೋವಿಂದಾಚಾರ್ಯ ಹೇಳುವಂತೆ ನನಗೂ ಅದು ಮನವರಿಕೆ ಆದಂತೆ. ಯಾಕಂದರೆ ಮನವರಿಕೆ ಆಗೋದು ಹೇಗೆ ಅಂದರೆ, ಬೇರೆ ಇಸ್ಲಾಮು, ಕ್ರಿಶ್ಚಿಯಾನಿಟಿ ಅದ್ರ ಜೊತೆಗೆ ಇದನ್ನು ಓದಿದಾಗ, ಇದನ್ನು ಓದಿ ಅದನ್ನು ಓದಿದಾಗ ಇದು ಡೆಮಾಕ್ರೆಟಿಕ್ ಫಿಲಾಸಫಿ ಅಂತ, ನಮಗೆ ಬೇಕಾದನ್ನು ಆಯ್ಕೆ ಮಾಡಿಕೊಳ್ಳುವಂಥ ಒಂದು ಸ್ವಾತಂತ್ರ್ಯ ಇದೆ ಇದರಲ್ಲಿ ಅಂತ ಈ ಶಬ್ದ ಗೋವಿಂದಾಚಾರ್ಯ ಪ್ರಯೋಗ ಮಾಡಿದ್ದಾರೆ. ಹಾಗೊಂದು ಸ್ವಾತಂತ್ರ್ಯ ನಮಗೆ
ನಮ್ಮ ಸನಾತನ ಧರ್ಮದಲ್ಲಿದೆ. ನೀವು ಭಗವಂತನ ನಿರ್ಗುಣ ಅನ್ಬೋದು, ಸಗುಣ ಅನ್ಬೋದು, ನಿರಾಕಾರ ಅನ್ಬೋದು, ಸಾಕಾರ ಅನ್ಬೋದು, ಏನಂದ್ರೂ ನೀವು ಕೂಡ ಸನಾತನಿಗಳೇ. ಅದೇ ಸ್ವಾರಸ್ಯ. ನೀವು ಭಗವಂತನನ್ನೇ ಒಪ್ಪದೆ ಹೋದ್ರೂ ನೀವು ವೈದಿಕರು. ನಿರೀಶ್ವರ ಸಾಂಖ್ಯರೇ ಅದಕ್ಕೆ ಉದಾಹರಣೆ. ಸೇಶ್ವರ ಸಾಂಖ್ಯರು ವೈದಿಕರು, ನಿರೀಶ್ವರ ಸಾಂಖ್ಯರು ವೈದಿಕರು ಅಂತ ಒಂದು ವಿಶಿಷ್ಟವಾದ ಸ್ವಾತಂತ್ರ್ಯ ನಮ್ಮಲ್ಲಿದೆ ಅಂತ ಅದರಿಂದ ಕಂಡು ಬರ್ತದೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.